ಫೆಂಗಲ್ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ನಾವೀಗ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿದ್ದೇವೆ. ಈ ಒಂದು ಚಾಮುಂಡಿ ಬೆಟ್ಟದಲ್ಲಿ ಏನು ಮೈಸೂರಿನಲ್ಲಿ ಈ ಒಂದು ಚಂಡಮಾರುತದ ಎಫೆಕ್ಟ್ನಿಂದಾಗಿ ನಿರಂತರವಾಗಿ ಜಿಟಿ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿದ್ದಂತಹ ಒಂದು ಬಂಡೆ, ಬೃಹದಾಕಾರದ ಬಂಡೆ ರಸ್ತೆಗೆ ಉರುಳಿ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯಾದಂಥ ಅಪಾಯ ಸಂಭವಿಸಿಲ್ಲ. ನೀವೇನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಆ ಒಂದು ಮೇಲ್ಭಾಗದಲ್ಲಿ ಇದ್ದಂತಹ ಒಂದು ಬೃಹದಾಕಾರದಂಥ ಬಂಡೆ ಅಲ್ಲಿಂದ ಉರುಳಿ ನೇರವಾಗಿ ರಸ್ತೆಗೆ ಅಡ್ಡಲಾಗಿ ಬಿದ್ದಿತ್ತು. ಸಾಮಾನ್ಯವಾಗಿ ಈ ಒಂದು ಚಾಮುಂಡಿ ಬೆಟ್ಟದಲ್ಲಿ ಪ್ರತಿದಿನ ಸಾವಿರಾರು ವಾಹನಗಳು ಸಂಚರಿಸ್ತವೆ. ಈ ಹಿನ್ನೆಲೆಯಲ್ಲಿ ಅದು ನೇರವಾಗಿ ರಸ್ತೆಗೆ ಬಿದ್ದು ನೀವು ನೋಡ್ತಾ ಇರ್ಬೋದು ಅಲ್ಲಿರುವಂತಹ ಒಂದು ಬಂಡೆಯನ್ನು. ಅದೇ ಒಂದು ಬಂಡೆ ಈಗ ಸದ್ಯಕ್ಕೆ ಆ ಬಂಡೆಯನ್ನು ರಸ್ತೆಯಿಂದ ಪಕ್ಕಕ್ಕೆ ಸರಿಸಿ ಇಡುವಂತಹ ಕೆಲಸವನ್ನು ಮಾಡಿದರೆ, ಅಷ್ಟು ದೊಡ್ಡದಾದಂತಹ ಬಂಡೆ ನೇರವಾಗಿ ಅಂದರೆ ಮೇಲ್ಭಾಗದಿಂದ ಸಾಕಷ್ಟು ರಭಸದಿಂದ ಇದೇ ಒಂದು ರಸ್ತೆಗೆ ಬಂದು ಬಿದ್ದಿತ್ತು. ಈ ರಸ್ತೆಯನ್ನು ನೀವು ನೋಡ್ತಾ ಇರ್ಬೋದು. ಅಂದರೆ ಈ ರಸ್ತೆ ಭಾಗದಲ್ಲಿ ಆ ಬಸ್ಗಳು ಅಂದರೆ ತಿರುವಿರೋದ್ರಿಂದಾಗಿ ಸಾಕಷ್ಟು ವೇಗವಾಗಿ ವಾಹನಗಳು ಬರ್ತವೆ. ಒಂದು ವೇಳೆ ಈ ರೀತಿ ವಾಹನಗಳು ಬಂದಂಥ ಸಂದರ್ಭದಲ್ಲಿ ಮೇಲ್ಭಾಗದಿಂದ ಆ ಬಂಡೆ ಉರುಳಿ ಬಿದ್ದಿದ್ರೆ ಸಾಕಷ್ಟು ಅನಾಹುತ ಆಗ್ತಾಯಿತ್ತು. ಯಾಕಂದರೆ ಪಕ್ಕದಲ್ಲಿ ನೀವು ನೋಡ್ತಾ ಇರ್ಬೋದು, ಅಂದರೆ ಈ ಬಂಡೆಗಳ ಬಿದ್ದಿರುವಂಥದ್ದನ್ನ ಅಂದರೆ ಚಿಕ್ಕ ಚಿಕ್ಕ ಬಂಡೆಗಳು ಅದರ ಜೊತೆಗೆ ಉರುಳಿಕೊಂಡು ಬಂದಿದ್ದಾವೆ. ಆದರೆ ಆ ಬೃಹದಾಕಾರದ ಬಂಡೆ ಏನಿದೆ ಅದು ನೇರವಾಗಿ ರಸ್ತೆಗೆ ಬಂದು ಬಿದ್ದಿತ್ತು. ಮತ್ತು ಈಗ ದೃಶ್ಯಗಳಲ್ಲಿ ನೀವು ಗಮನಿಸಿದರೆ ಸಾಕಷ್ಟು ಬಂಡೆ ಕಲ್ಲುಗಳು ಪ್ರಕೃತಿ ದತ್ತವಾಗಿ ಇಲ್ಲಿ ಇರುವಂಥದ್ದು. ಮತ್ತು ಆ ಬಂಡೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಒಂದಕ್ಕೆ ಒಂದು ಅಂದರೆ ಅವಕ್ಕೆ ಸಪೋರ್ಟ್ಗಳನ್ನು ಕೊಟ್ಟು ನಿಂತಂಥದ್ದು. ಮತ್ತು ಈಗ ಉರುಳಿ ಬಿದ್ದಿರುವಂತಹ ಬಂಡೆಯ ಜಾಗವನ್ನು ನೋಡಿದ್ರೆ ಆ ಖಾಲಿ ಜಾಗ ಏನು ತೋರಿಸ್ತಾ ಇದೆ, ಆ ಖಾಲಿ ಜಾಗದ ಪಕ್ಕದಲ್ಲೇ ಮತ್ತೆರಡು ಬೃಹದಾಕಾರದ ಬಂಡೆಗಳನ್ನು ನಾವು ಕಾಣ್ತಾ ಇರ್ಬೋದು. ಆ ಬಂಡೆಗಳು ಸಹ ಯಾವುದೇ ಕ್ಷಣದಲ್ಲಿ ಈ ಒಂದು ರಸ್ತೆಗೆ ಉರುಳಿ ಬೀಳುವಂತಹ ಸಾಧ್ಯತೆ ಇದೆ. ಯಾಕಂದರೆ ನಾನೀಗಾಗಲೇ ಹೇಳಿದಂತೆ ಪ್ರಕೃತಿ ದತ್ತವಾಗಿ ಈ ಎಲ್ಲ ಬಂಡೆಗಳು ಒಂದಕ್ಕೊಂದು ಆಸರೆಯಾಗಿ ಅಕ್ಕಪಕ್ಕದಲ್ಲಿ ಇದ್ದಂತಹ ಬಂಡೆಗಳು. ಮತ್ತು ನೋಡಿ ಎಷ್ಟು ವೇಗವಾಗಿ ಇಲ್ಲಿ ವಾಹನಗಳು ಬರ್ತವೆ. ಸೊ ಅದು ಗೊತ್ತಾಗೋದಿಲ್ಲ ಯಾವ ಮಟ್ಟದಲ್ಲಿ ಬರ್ತದೆ ಅಂತೇಳಿ. ಒಂದು ತಿರುವು ಇರೋದ್ರಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತದೆ. ಮತ್ತು ಪಕ್ಕದಲ್ಲೇ ಇರುವಂಥದ್ದು ಅಂದರೆ ರಸ್ತೆ ವಿಭಜಕ ಇಲ್ಲಿದೆ. ಅಂದರೆ ಆ ಭಾಗಕ್ಕೆ ಹೋದರೆ ಮತ್ತೊಂದು ರಸ್ತೆ ಅಂದರೆ ಬೆಟ್ಟದ ಮೇಲ್ಭಾಗಕ್ಕೆ ಹೋಗುವಂತಹ ರಸ್ತೆ ಇಲ್ಲಿದೆ. ಅದೃಷ್ಟವಶಾತ್ ಈ ರೀತಿಯಾದಂಥ ವಿಭಜನೆ ಇರೋದ್ರಿಂದಾಗಿ ಬಂಡೆ ಉರುಳಿ ಬಿದ್ದರೂ ಸಹ ಈ ಬಂದು ತಡೆಗೋಡೆಗೆ ಟಚ್ ಆಗಿ ನಿಲ್ಲುವಂತಹ ಸಾಧ್ಯತೆ ಇರ್ತದೆ. ಹೀಗಾಗಿ ಈ ಒಂದು ಸ್ಥಳದಲ್ಲಿ ಒಂದು ಸುರಕ್ಷಿತವಾದಂಥದ್ದು ಕ್ರಮಗಳನ್ನು ಕೈಗೊಳ್ಳಬೇಕು. ಯಾಕಂದರೆ ಈಗಾಗಲೇ ಇಲ್ಲಿಗೆ ಬಿದ್ದಂತಹ ಅಂದರೆ ನೋಡಿ ಈ ಭಾಗದಲ್ಲಿ ಇಲ್ಲಿ ಮಣ್ಣನ್ನು ಏನು ನೋಡ್ತಾ ಇದ್ದೀವಿ, ಈ ಒಂದು ಭಾಗಕ್ಕೆ ಆ ಬಂಡೆ ಬಂದು ಬಿದ್ದಿತ್ತು. ತದನಂತರ ಇದನ್ನ ತೆರವುಗೊಳಿಸಿ ಅಲ್ಲೇ ಪಕ್ಕದಲ್ಲೇ ಇಡುವಂತಹ ಕೆಲಸ ಆಗಿದೆ. ಮತ್ತು ಆ ಮೇಲ್ಭಾಗದಲ್ಲಿ ಏನು ಬಂಡೆ ಉರುಳಿ ಬಿದ್ದಿತ್ತು ಆ ಸ್ಥಳದಲ್ಲಿ ನೋಡಿದ್ರೆ ಈಗ ಸಂಪೂರ್ಣವಾದಂಥ ಖಾಲಿಯಾದಂಥ ಒಂದು ಜಾಗ ಕಾಣಿಸ್ತದೆ. ಮತ್ತು ಅದರ ಅಕ್ಕಪಕ್ಕದಲ್ಲೇ ಇರುವಂತಹ ಎರಡು ಬೃಹದಾಕಾರದ ಬಂಡೆಗಳು ಏನು ಈಗ ಉರುಳಿ ಬಿದ್ದಂತಹ ಬಂಡೆಯ ಒಂದು ಸಪೋರ್ಟ್ನಲ್ಲಿ ನಿಂತಿದ್ವು, ಆ ಬಂಡೆಗಳು ಸಹ ಯಾವುದೇ ಕ್ಷಣದಲ್ಲಿ ಮತ್ತೆ ಉರುಳಿ ಬೀಳುವಂತಹ ಸಾಧ್ಯತೆ ಇದೆ. ಹೀಗಾಗಿ ಜಿಲ್ಲಾಡಳಿತ ಈಗೇನು ಈ ಬಂಡೆಯನ್ನು ಬಂದು ಇಲ್ಲಿ ಸಣ್ಣ ಪುಟ್ಟ ಕಲ್ಲುಗಳಿತ್ತು ಇವುಗಳೆಲ್ಲ ತೆರವುಗೊಳಿಸುವಂಥ ಕೆಲಸವನ್ನು ಮಾಡಿದರು. ಆ ಒಂದು ಬಂಡೆಗಳೇನಿದ್ದಾವೆ ಅವುಗಳಿಗೂ ಸಹ ಅಂದರೆ ಮುಂದೆ ಮತ್ತೆ ಅವುಗಳು ಜಾರಿ ರಸ್ತೆಗೆ ಬಾರದಂತೆ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಅಪಾಯ ಕಟ್ಟಿಟ್ಟ ಬುತ್ತಿ ಆಗ್ತದೆ. ಯಾಕಂದರೆ ಸಾಮಾನ್ಯವಾಗಿ ನಮ್ಮ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಯಾವುದೇ ಅನಾಹುತಗಳು ಸಂಭವಿಸಿದ ನಂತರ ಸಾಕಷ್ಟು ಕ್ರಮಕ್ಕೆ ಮುಂದಾಗ್ತಾರೆ. ಮುಂಜಾಗ್ರತಾ ಕ್ರಮವಾಗಿ ಮೊದಲೇ ಈ ರೀತಿಯಾದಂಥ ಸಮಸ್ಯೆಗಳಿದ್ದಾಗ ಅವುಗಳನ್ನು ಬಗೆಹರಿಸುವಂಥ ಕೆಲಸಕ್ಕೆ ಮುಂದಾಗೋದಿಲ್ಲ. ಹೀಗಾಗಿ ಚಾಮುಂಡಿ ಬೆಟ್ಟ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ನಾಡದೇವತೆ ತಾಯಿ ಚಾಮುಂಡೇಶ್ವರಿಯ ದರ್ಶನಕ್ಕೆ ಬರ್ತಾರೆ, ಒಳಿತಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬರ್ತಾರೆ. ಅಂತಹ ಭಕ್ತರ ಹಿತವನ್ನು ಕಾಪಾಡುವಂಥ ಕೆಲಸವನ್ನು ಮಾಡಬೇಕು. ಮತ್ತು ಇದು ಕೇವಲ ಇದೊಂದು ಭಾಗದಲ್ಲಿ ಮಾತ್ರವಲ್ಲ, ಚಾಮುಂಡಿ ಬೆಟ್ಟ ಸಾಕಷ್ಟು ವಿಸ್ತಾರವಾಗಿದೆ. ಮತ್ತು ಪ್ರಕೃತಿ ದತ್ತವಾದಂತಹ ಬಂಡೆ ಕಲ್ಲುಗಳಿಂದ ಈ ಒಂದು ಬೆಟ್ಟ ಮೂಡಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಮತ್ತು ಈ ಒಂದು ಸ್ಥಳದಲ್ಲಿ ತಾವು ನೋಡ್ತಾ ಇರ್ಬೋದು, ಅಂದರೆ ನಾವು ಸ್ವಲ್ಪ ಮುಂಭಾಗಕ್ಕೆ ಹೋದರೂ ಸಹ ಸಾಕಷ್ಟು ಬೃಹದಾಕಾರದ ಬಂಡೆಗಳ ಒಂದು ದೃಶ್ಯವನ್ನು ನೋಡ್ಬೋದು. ಮತ್ತು ಸಾಕಷ್ಟು ಎತ್ತರದಲ್ಲಿ ಈ ಒಂದು ಬಂಡೆಗಳಿರೋದ್ರಿಂದಾಗಿ ಕೃತಕ ಜಲಪಾತಗಳು ಸಹ ಮಳೆಗಾಲದಲ್ಲಿ ಕಾಣಸಿಗ್ತದೆ. ಮತ್ತು ಸಹಜವಾಗಿಯೇ ನಿರಂತರವಾಗಿ ಜಿಟಿ ಮಳೆ ಆಗಿರೋದ್ರಿಂದಾಗಿ ಆ ಭೂಮಿ ತೇವಾಂಶದಿಂದ ಸಡಿಲವಾಗಿರ್ತದೆ. ಮತ್ತು ಇವೆಲ್ಲ ಬಂಡೆಗಳು ಸಹ ಆ ಒಂದು ಭೂಮಿಯ ಹಿಡಿತದಲ್ಲಿ ಇರ್ತದೆ. ಯಾವಾಗ ಭೂಮಿ ಸಡಿಲವಾಗ್ತದೆ ಸಹಜವಾಗಿಯೇ ಎಲ್ಲ ಬಂಡೆಗಳು ಅಲ್ಲಿಂದ ಅಂದರೆ ಕೆಳಗೆ ಬೀಳುವಂಥದ್ದಾಗ್ತದೆ. ಯಾಕಂದರೆ ಸಾಕಷ್ಟು ಇಳಿಜಾರನ್ನು ಸಹ ನಾವು ನೋಡ್ತಾ ಇರ್ಬೋದು. ಏನು ಗಿಡ ಮರಗಳೆಲ್ಲ ಬೆಳೆದಿವೆ ಅವೆಲ್ಲವೂ ಸಹ ಬಂಡೆಯಿಂದ ಆವೃತವಾಗಿವೆ. ಮತ್ತು ಆ ಬಂಡೆಗಳು ಸಹ ಸಾಕಷ್ಟು ಬೃಹದಾಕಾರವನ್ನು ಹೊಂದಿರೋದ್ರಿಂದಾಗಿ ಮೇಲ್ಭಾಗದಿಂದ ಸಾಕಷ್ಟು ರಭಸದಿಂದ ಬೀಳೋದ್ರಿಂದಾಗಿ ಸೊ ಇವೆಲ್ಲವೂ ಸಮಸ್ಯೆ ಉಂಟಾಗ್ತದೆ. ಹೀಗಾಗಿ ಜಿಲ್ಲಾಡಳಿತ ಈಗ ಏನು ಒಂದು ಸಮಸ್ಯೆ ಇದೆ ಆ ಸಮಸ್ಯೆಗೆ ಮಾತ್ರ ಪರಿಹಾರವನ್ನು ಕಂಡುಕೊಳ್ಬಾರ್ದು, ಮುಂದೆ ಆಗಬಹುದಾದಂತಹ ಅನಾಹುತಗಳಿಗೂ ಸಹ ಒಂದು ಶಾಶ್ವತವಾದಂತಹ ಪರಿಹಾರವನ್ನು ಕೊಡಬೇಕು. ಆಗ ಮಾತ್ರ ಚಾಮುಂಡಿ ಬೆಟ್ಟಕ್ಕೆ ಬರುವಂತಹ ಭಕ್ತರು ಸುರಕ್ಷಿತವಾಗಿರ್ತಾರೆ. ಇಲ್ಲಿ ಸಂಚರಿಸುವ ವಾಹನಗಳಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಮೈಸೂರು ಜಿಲ್ಲಾಡಳಿತ ಕ್ರಮ ಕೈಗೊಳ್ತದ, ಅದನ್ನು ಕ್ರಮ ಕೈಗೊಂಡು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಚಾಮುಂಡಿ ಬೆಟ್ಟದಿಂದ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9
ಮೈಸೂರು